ಕರ್ನಾಟಕ ಬೀಟ್ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ವೆನೆಜುವಾಲಾದಲ್ಲಿ ಭೀಕರ ಭೂಕಂಪ ನಡುಗಿದ ರಾಜಧಾನಿ ಕಾರಾಕಸ್. ದಕ್ಷಿಣ ಅಮೆರಿಕದ ವೆನೆಜುವಾಲಾ ದೇಶದಲ್ಲಿ ಜೂನ್ 24ರಂದು ಭೀಕರ ಭೂಕಂಪ ಸಂಭವಿಸಿದ್ದು 7.2 ಹಾಗೂ 7.5 ತೀವ್ರತೆಯ ಎರಡು ಪ್ರಬಲ ಭೂಕಂಪಗಳು ಕೆಲವೇ ಕ್ಷಣಗಳ ಅಂತರದಲ್ಲಿ ಅಪ್ಪಳಿಸಿವೆ. ಭೂಕಂಪದ ಕೇಂದ್ರ ಬಿಂದು ಮೋರನ್ ಪ್ರದೇಶದ ಸಮೀಪದಲ್ಲಿದ್ದು ರಾಜಧಾನಿ ಕಾರಾಕಸ್ ಸೇರಿದಂತೆ ಹಲವೆಡೆ ಕಟ್ಟಡಗಳು ಕುಸಿದಿರುವ ವರದಿಯಾಗಿದೆ. ಇನ್ನು ಭೂಕಂಪದಿಂದ ಜನರು ಭಯಭೀತರಾಗಿ ಮನೆ ಹಾಗೂ ಕಚೇರಿಗಳಿಂದ ಹೊರಗೆ ಓಡಿ ಬಂದಿದ್ದಾರೆ. ಹಲವು ರಸ್ತೆಗಳಲ್ಲಿ ಅವಶೇಷಗಳು ಬಿದ್ದಿದ್ದು ವಿದ್ಯುತ್ ಮತ್ತು ದೂರ ಸಂಪರ್ಕ ಸೇವೆಗಳಲ್ಲಿ ವ್ಯತ್ಯಯ ಕೂಡ ಉಂಟಾಗಿದೆ. ಮುಖ್ಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ಹಾನಿಯಾಗಿರುವ ಹಿನ್ನೆಲೆಯಲ್ಲಿ ಸೇವೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಸರ್ಕಾರ ತುರ್ತು ಪರಿಸ್ಥಿತಿ ಘೋಷಿಸಿದ್ದು ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗಳು ಭರದಿಂದ ಸಾಗುತ್ತಿವೆ. ಸಾವು ನೋವು ಮತ್ತು ಆಸ್ತಿ ನಷ್ಟದ ಪ್ರಮಾಣ ಇನ್ನು ಸ್ಪಷ್ಟವಾಗಿಲ್ಲವಾದರೂ ಹೆಚ್ಚಿನ ಹಾನಿಯ ಆತಂಕ ವ್ಯಕ್ತವಾಗಿದೆ. ಸಾವಿರಾರು ಜನರು ಮರಣ ಹೊಂದಿರುವ ಶಂಕೆ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಗಾಜಾ ಮತ್ತು ಇರಾನ್ನಲ್ಲಿ ನಡೆದ ದುರಂತಗಳಿಗೆ ಹೋಲಿಸಿದ್ರೆ ಅದಕ್ಕಿಂತಲೂ ಭಯಾನಕ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ. ವರದಿ ಸಿಎಂ ಮಕಾಂದಾರ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.